ಹಾಯ್ ಸ್ನೇಹಿತರೆ, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, KPTCL ನೇಮಕಾತಿ 2024ರ ಸಂದರ್ಭದಲ್ಲಿ ನಾವು ಮಾಡಿದಂತಹ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ಗಳನ್ನ ಇವಾಗ ನೋಡ್ತಾ ಹೋಗೋಣ. ಡಾಕ್ಯುಮೆಂಟ್ ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ಹಾಗೂ ಕಮೆಂಟಲ್ಲಿ ತುಂಬ ಜನ ನೀವು ಕೇಳ್ತಿದ್ದೀರಿ, ಡಾಕ್ಯುಮೆಂಟ್ನ ಒಂದು ತಪ್ಪಾಗಿದೆ, ಏನು ಮಾಡಬೇಕು, ಮತ್ತು ಡಾಕ್ಯುಮೆಂಟ್ಸಲ್ಲಿ ಈ ಥರ ಆಗಿದೆ, ನಮ್ಮದು ರಿಜೆಕ್ಟ್ ಮಾಡ್ತಾರೆ ಡೈರೆಕ್ಟಾಗಿ, ಅಥವಾ ಏನೇನೆಲ್ಲ ಪ್ರೊಸೀಜರ್ ಇದೆ, ಅವ್ರು ಏನು ಮಾಡ್ತಾರೆ ನಿಮಗೆ, ಆ ಥರದ್ದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾನೆ. ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ತಪ್ಪಾದವ್ರದ್ದು ಏನೇನೆಲ್ಲ ನಿಮ್ಮದು ಹೇಳಿದ್ದೀರಾ ನನಗೆಲ್ಲ ಗೊತ್ತಾಗಿದೆ. ಸೊ ಏನೇನು ತಪ್ಪಾಗಿದೆ ಅಂತ ಕೂಡ ಹೇಳ್ತೀನಿ ನಿಮಗೆ. ಬಟ್ ಯಾವುದೇ ರೀತಿ ನೀವು ವರಿನ ಮಾಡ್ಕೋಬೇಡಿ, ಮತ್ತು ಯಾವುದೇ ರೀತಿ ನೀವು ಹೆದರಕ್ಕೆ ಹೋಗಬೇಡಿ. ಯಾವುದೇ ರೀತಿ ಎದೆಯನ್ನು ಗುಂದದೆ ಮುಂದೆ ನುಗ್ಗಿ ಅಷ್ಟೇ. ಇವಾಗ ನಿಮ್ಮದು ಸ್ಕೋರ್ ಜಾಸ್ತಿ ಆಗಿದೆ, ಸಪೋಸ್ ಇವಾಗ 90+ ಆಗಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಅಕಸ್ಮಾತ್ ತಪ್ಪಾಗಿದೆ ಅಂತ ನಿಮಗೆ ಕಂಡು ಬಂದಲೇ ನೀವೇನಾದರೂ ಈಗ ನೀವು ಬಿಟ್ಬಿಡ್ತೀರಾ, ನಾನು ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಡ್ತೀರಾ. ಯಾಕಂದರೆ ಕೊನೆಯದಾಗಿ ಹಂಗೂ ನಾನು ರಿಜೆಕ್ಟ್ ಮಾಡಿಬಿಡ್ತಾರೆ ಬಿಡಪ್ಪ ಅನ್ನೋ ಥರ ಬಿಟ್ಬಿಡ್ತೀರಾ. ಬಟ್ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಹೋದ್ಸತಿ ಹೀಗೆ ಆದವರು ಅವ್ರಿಗೆ ಟೈಮನ್ನು ಕೊಡ್ತಾರೆ ಸ್ನೇಹಿತರೆ. ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ ಅಂತ ಇರ್ತದೆ. ಅಂತ ಇರ್ತದೆ. ನಿಮ್ಮ ತಪ್ಪಾದರೂ ನೋ ಪ್ರಾಬ್ಲಮ್, ನಿಮಗೆ ಪ್ರೊಸೀಜಿಂಗ್ ಟೈಮ್ ನೋಡ್ತಾರೆ. ಆ ಟೈಮಿಂಗಲ್ಲಿ ಯಾರಾದರೂ ವರ್ಕ್ ಪ್ರೊಸೀಜರ್ ಜಾಸ್ತಿ ಇರ್ತದೆ ಅಂದರೆ ಜಲ್ದಿ ಮಾಡ್ತಿರಂತ ತಿಳ್ಕೊರಿ ಪ್ರೊಸೀಜರ್, ಆವಾಗ ನಿಮಗೆ ಸ್ವಲ್ಪ ಕಮ್ಮಿ ಟೈಮ್ ಕೊಡ್ತಾರೆ. ಬಟ್ ಅದೇ ನಿಮ್ಮದು ವರ್ಕ್ ಪ್ರೊಸೀಜರ್ ಸ್ಲೋ ಆಗಿ ನಡೀತಿತ್ತಂದರೆ ಪ್ರೊಸೀಜರ್ ನಿಮಗೆ 1 ವಾರ ಅಥವಾ 2 ವಾರ ಈ ಥರ ಟೈಮ್ ಕೊಡ್ತಾರೆ. ಹಾಗಾಗಿ ಯಾವುದೇ ರೀತಿ ತಲೆನ ಕೆಡಿಸ್ಕೊಳ್ದೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ನೀವು ಯಾರ್ಯಾರು ಫಿಸಿಕಲ್ 100% ಎಲಿಜಿಬಲ್ ಇದ್ದೀರೋ ಸ್ಟಾರ್ಟ್ ಮಾಡಿ. ನಂದು ಡಾಕ್ಯುಮೆಂಟ್ಸ್ ತಪ್ಪಾಗಿದೆ, ನಂದು ಓದೋ ತಪ್ಪಾಗಿದೆ, ತಲೆನೇ ಕೆಡಿಸ್ಕೊಬೇಡಿ ಸ್ನೇಹಿತರೆ. ನಿಮಗೆ ಕೊನೆಗೆ ಟೈಮಿಂಗನ್ನು ಕೊಡ್ತಾರೆ. ನಿಮ್ಮದು ಸಪೋಸ್ ಹೇಳ್ತೀನಿ ನಾನು ತುಂಬ ಜನದ ಏನೇನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ ಮುಂದೆ. ಅದರಲ್ಲಿ ನಿಮ್ಮದು ಕೂಡ ಅದು ಡೌಟ್ಸ್ ಇದ್ದರೆ ನೀವು ಕ್ಲಿಯರನ್ನು ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಇನ್ನೂ ಯಾರಾದರೂ ಹೊಸಬರಾಗಿದ್ದರೆ ಇದೇ ರೀತಿ ನಾವು KPTCL ರಿಲೇಟೆಡು ಮತ್ತು ತುಂಬ ಗೌರ್ಮೆಂಟ್ ಜಾಬಲ್ಲಿ ರಿಲೇಟೆಡು GDS ಎಲ್ಲ ಥರದ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ. ಅಪ್ಲಿಕೇಶನ್ ಹೆಂಗೆ ಹಾಕೋದ್ರಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ವರೆಗೂ ಎಲ್ಲ ಹೇಳ್ತಿರ್ತೀವಿ ಇನ್ಫಾರ್ಮೇಷನ್ನ. ಬಟ್ ನೀವು ಮಾಡ್ತಿರೋದು ನಮಗೆ ಸಪೋರ್ಟ್ ಬೇಕಷ್ಟೇ. ಸಪೋರ್ಟ್ ಮಾಡಬೇಕಂದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬನ್ನು ಮಾಡಿ ಇಟ್ಕೊಡಿ. ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಮುಂದೆ ಹೋಗೋಣ. ಮತ್ತು ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ, ನಾನು ಮುಂದೆ ಎತ್ಕೊತ ಬರ್ತೀನಿ. ಓಕೆ ಸ್ನೇಹಿತರೆ, ಒಂದು ಹೊಸ ಪೇಜನ್ನು ತೊಗೊಂಡೀವಿ. ಇದರಲ್ಲಿ ನಮಗೆ ತುಂಬ ಜನ ಕಮೆಂಟ್ ಮಾಡಿದರು ಏನಂತಂದರೆ, ಸರ್ ನಂದು ವಿಜಯಪುರ ಮಾಡೋ ಬದಲಿ ನಾನು ಅಪ್ಲಿಕೇಶನ್ ಹಾಕುವಾಗ ವಿಜಯನಗರ ಅಂತ ಹಾಕಿದ್ದೀನಿ, ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಸ್ನೇಹಿತರೆ, 100% ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದರೆ ಅದು ಎಲ್ಲಿಂದ ಎಲ್ಲಿ ವಿಜಯಪುರ, ಎಲ್ಲಿ ವಿಜಯನಗರ, ಎಲ್ಲಿ ಬೆಂಗಳೂರು, ಎಲ್ಲಿ ಉತ್ತರ ಕರ್ನಾಟಕ, ನೀನು ಯೋಚನೆ ಮಾಡಿ ಸ್ನೇಹಿತರೆ. ಹಾಗಾಗಿ ಯಾವುದೇ ರೀತಿ ನಿಮ್ಮದು ಆಧಾರ್ ಕಾರ್ಡಲ್ಲಿರುವಂಥದ್ದೇ ಮಾಹಿತಿಯನ್ನು ಕೊಡಬೇಕು. ಆಧಾರ್ ಕಾರ್ಡ್ನ ಮತ್ತು SSLC ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ನಿಮ್ಮದು ಕರೆಕ್ಟಾಗಿ ಇರಬೇಕು. ಸ್ನೇಹಿತರೆ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅನ್ನೋದು. ಇದರಲ್ಲಿ ತುಂಬ ಜನ ಇದ್ದಾರೆ ಕರೋನಾ ಪಾಸ್ ಆದವರು. ಅವರಿಗೆ ಪ್ರಿಫರೆನ್ಸ್ ಸಿಗೋ ಬದಲು ನಿಮಗೆ ಜಾಬ್ ಸಿಗುವಂತಹ ಸನ್ನಿವೇಶದಲ್ಲಿ ನೀವು ಈ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು. ಮೊದಲೇ ಹೇಳ್ತಿದ್ದೀನಿ ನಾನು. ಯಾಕೆ ಹೇಳ್ತಿದ್ದೀನಿ ಜಲ್ದಿ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದ ಸಂದರ್ಭದಲ್ಲಿ ನಿಮ್ಮದು ತೆಗೆದು ಬಿಡ್ತಾರೆ. ಹಾಗಾಗಿ ತೆಗಿಬಾರ್ದು ಅಂತಂದರೆ ಅವರು ನಿಮಗೆ ಟೈಮನ್ನು ಕೊಡ್ತಾರೆ, ಇಲ್ಲ ಅಂತಲ್ಲ. 100% ಅವರು ಒಂದು ಪ್ರೋಟೋಕಾಲ್ ಪ್ರಕಾರ ಅವರು ಕೊಡ್ತಾರೆ. ಬಟ್ ಅದು ಟೈಮಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ನಿಮಗೆ. ಯಾಕಂದರೆ ಒಂದೇ ವಾರ ಕೊಡ್ತಾರೆ ಅಥವಾ ಒಂದು 2 ದಿನವೂ ಕೊಡ್ಬೋದು. 2 ದಿನದಲ್ಲಿ ನಮ್ಮದು ಇನ್ನೊಂದು ಹೇಳ್ತೀನಿ ನಿಮಗೆ ಏನೇನು ತಪ್ಪಾಗಿದೆ ಅಂದರೆ, ನಂದು ಆರ್ ಡಿ ನಂಬರ್ ಈ ಆರ್ ಡಿ ನಂಬರ್ ಇರುತ್ತಲ್ಲ ಸ್ನೇಹಿತರೆ, ಇನ್ಕಮ್ ಕಾಸ್ಟಲ್ಲಿ, ಅದು ತಪ್ಪಾಗಿದೆ. ಆ ಥರದ್ದೆಲ್ಲ ಪ್ರಾಬ್ಲಮ್ ಇರ್ತಾವಲ್ಲ, ಅವು 1 ದಿನದಲ್ಲಿ ಆಗುವಂಥ ಪ್ರಾಬ್ಲಮ್, ಇದು ಕರೆಕ್ಟನ್ನು ಆಗುವಂಥ ಪ್ರಾಬ್ಲಮ ಹೇಳಿ. ಅಥವಾ 2 ದಿನ ಆಗುತ್ತಾ? ನೋ ಪ್ರಾಬ್ಲಮ್. ಅದಕ್ಕೆ ಹೊಸ ಅರ್ಜಿ ಹಾಕ್ಬೇಕು ನೀವು. ಮತ್ತು ಆ ಥರದ್ದೆಲ್ಲ ಮಾಡಿಫಿಕೇಷನ್ ಮಾಡುವಂಥ ಟೈಮ್ ಕೊಡ್ತಾರೆ, ಅದಕ್ಕೆ ನೀವು ಕರೆಕ್ಟಾಗಿ ಮಾಡಬೇಕು. ಮತ್ತು ನಿಮ್ಮದು ಇನ್ಕಮ್ ಕಾಸ್ಟಲ್ಲಿ ಏನೋ ತಪ್ಪಾಗಿದೆ. ಇನ್ಕಮ್ ಕಾಸ್ಟಲ್ಲಿ ನಿಮ್ಮದೇನೋ ಪೂರ್ತಿ ತಪ್ಪನೇ ಆಗಿದೆ. ಸ್ಯಾಲ್ರಿ ಏನೋ ಹಾಕೋಕ್ಕೂ ಏನೋ ಹಾಕಿದ್ದೀರಾ, ಅಥವಾ ಆರ್ ಡಿ ನಂಬರ್ ಏನೋ ಹಾಕೋಕ್ಕೂ ಏನೋ ಹಾಕಿದ್ದೀರಾ. ಬಟ್ ಅದನ್ನು ನೀವು ಕರೆಕ್ಟಾಗಿ ಮಾಡುವಂಥ ಟೈಮು ಇವಾಗಿಂದನೇ ಮಾಡ್ಕೋಬೇಕು. ಓಕೆ, ಇವಾಗಿಂದ ಹೆಂಗೆ ಮಾಡೋದಂತ ಕೆಲವರಿಗೆ ಡೌಟ್ಸ್ ಬರ್ತದೆ. ಅಪ್ಲಿಕೇಶನ್ ಆಲ್ರೆಡಿ ತುಂಬಿಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಬಟ್ ಅವರು ಮುಂದೆ ನಿಮಗೆ ವೆರಿಫಿಕೇಷನ್ ಸಂದರ್ಭದಲ್ಲಿ ಟೈಮಿಂಗನ್ನು ಕೊಡ್ತಾರೆ, ಇದನ್ನ ಸರಿ ಮಾಡ್ಕೊಂಬನ್ನಿ. ಇದು ಸರಿ ಹೆಂಗೆ ಮಾಡ್ಕೋಬೇಕು ಅದನ್ನೂ ಹೇಳ್ತೀನಿ ಸ್ನೇಹಿತರೆ. ಓಕೆ, ಯಾವುದೇ ರೀತಿ ವರಿನ ಮಾಡ್ಕೋಬೇಡಿ. ನಿಮ್ಮದು ಒರಿಜಿನಲ್ ಪ್ರೂಫ್ ತೊಗೊಂಡೋಗಿ.
ನಿಮ್ಮದು ಒರಿಜಿನಲ್ ಪ್ರೂಫ್ ತೊಗೊಂಡು ಹೋಗಿ ಎಲ್ಲಿ ತೊಗೊಂಡು ಹೋಗಬೇಕು, ಕೋರ್ಟ್ಗೆ ಹೋಗಿ ಸ್ನೇಹಿತರೆ. ಕೋರ್ಟ್ಗೆ ಹೋಗಿ ಒಂದು ಅಫಿಡವಿಟ್ ಮಾಡಿಸಿ. ಒಂದು ನಿಮಿಷ. ಎಸ್ ಸ್ನೇಹಿತರೆ, ಕೋರ್ಟ್ಗೆ ಹೋಗಿ ನೀವು ಕೋರ್ಟ್ಗೆ ಹೋಗ್ಬೇಕು ಸ್ನೇಹಿತರೆ. ಸರಿ, ಮೂಡ್ತಿಲ್ಲ ಇದು. ಓಕೆ, ನೋ ಪ್ರಾಬ್ಲಮ್. ಓಕೆ ಸ್ನೇಹಿತರೆ, ಹೇಳ್ತೀನಿ ನೋಡಿ, ಆಡಿಯೋದಲ್ಲಿ ಕೇಳಿ. ನೀವು ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಸ್ನೇಹಿತರೆ. ಕೋರ್ಟ್ಗೆ ಹೋಗಿಬಿಟ್ಟು ಅಲ್ಲಿ ಒಬ್ಬರು ಯಾರು ವಕೀಲನ ಹಿಡ್ಕೊಂಡು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡೋಗಿ, ಚಾನಲ್ ಕಟ್ಟಿದ್ದನ್ನ ತೊಗೊಂಡೋಗಿ ಅಫಿಡವಿಟ್ ಅಂತ ಮಾಡಿಸ್ತೀರಿ. ಆ ಅಫಿಡವಿಟ್ ಮಾಡಿಸ್ಬೇಕು, ಮತ್ತು ಸೆಲ್ಫ್ ಅಟೆಸ್ಟೆಡ್ ಎಲ್ಲ ಮಾಡಿಸ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ನ. ಅದನ್ನ ಮಾಡಿಸ್ಕೊಂಡು ಸ್ನೇಹಿತರೆ ಇಟ್ಕೊಳ್ಳಿ ನಿಮ್ಮ ಹತ್ರ. ಯಾಕಂದರೆ ಮುಂದೆ ಕೂಡ ಅದನ್ನೇ ಮಾಡಿಸ್ಬೇಕು ನೀವು, ಮುಂದೆ ಕೂಡ ಅದನ್ನೇ ಹೇಳ್ತಾರೆ. ಬಟ್ ಅದು ಮಾಡೋಕ್ಕೆ ತುಂಬ ಟೈಮ್ ಹೋಗುತ್ತೆ. ಅಕಸ್ಮಾತ್ ಆ ಟೈಮಲ್ಲಿ ನೀವು ಬರಲಿಲ್ಲ ಅಂದರೆ ಗ್ಯಾರಂಟಿ ರಿಜೆಕ್ಟ್ ಏನು ಮಾಡ್ತಾರೆ ಸ್ನೇಹಿತರೆ, ಗ್ಯಾರಂಟಿಯಾಗಿ ರಿಜೆಕ್ಟನ್ನು ಮಾಡ್ತಾರೆ. ರಿಜೆಕ್ಟ್. ಬಟ್ ಎಷ್ಟು ದಿನ ಟೈಮ್ ಕೊಡ್ತಾರೆ? 2 ರಿಂದ 1 ವಾರ ಕೊಡ್ಬೋದು ಸ್ನೇಹಿತರೆ ಅಷ್ಟೇ. ಬಟ್ ಆವಾಗ ನೀವು ಮಾಡ್ತೀನಿ, ನನಗೆ ಏನು ಬೇಡ, ಈಗೇನು ತುಂಬ ದುಡ್ಡು ಖರ್ಚಾಗ್ತವೆ ಅಂತಂದರೆ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಬಟ್ ನಾನು ಇದನ್ನು ಯಾರಿಗೆ ಹೇಳ್ತಿದ್ದೀನಿ ಅಂತಂದರೆ, ಯಾರಿಗೆ ಕನ್ಫರ್ಮೇಷನ್ ಇದೆಯೋ, ಸುಮ್ಮನೆ ಹೋಗಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲಿಂದ ಬರೋಲ್ಲ ಅವು, ಕಷ್ಟಪಟ್ಟಿರ್ತೀರ. ಸೊ ಯಾರಿಗೆ ಕನ್ಫರ್ಮೇಷನ್ ಇದೆಯೋ 100% ನಾನು ಸೆಲೆಕ್ಟ್ ಆಗೇ ಆಗ್ತೀನಿ, ಈ ವರ್ಷ ನನ್ನ KPTCL ಜಾಬ್ ಆಗೇ ಆಗುತ್ತೆ ಅನ್ನುವಂಥ ಹೋಪ್ ಯಾರಿಗಿರ್ತದೋ ಅವರು ದಯವಿಟ್ಟು ಈ ಕೆಲಸವನ್ನು ಮಾಡಬೇಕು. ಮತ್ತು ನಿಮ್ಮದು ಡಾಕ್ಯುಮೆಂಟ್ಸ್ ಹೋದಾಗ ನಿಮ್ಮದು ಟೈಮನ್ನು ಕೊಡ್ತಾರೆ, ಅಲ್ಲಿ ಕೂಡ ನೀವು ಟೆನ್ಷನನ್ನು ತೊಗೋಬಾರ್ದು. ಯಾರು ಕೂಡ ಈಗ ಫಿಸಿಕಲ್ ಸ್ಟಾರ್ಟ್ ಮಾಡೋದಿಲ್ಲೋ, ಡಾಕ್ಯುಮೆಂಟ್ಸ್ ತಪ್ಪಾಗಿದೆ ಅನ್ನೋಂಥ ಟೆನ್ಷನ್ ಹೋಗ್ತಿರೋ ಅವರು 100% ಫಿಸಿಕಲನ್ನು ಸ್ಟಾರ್ಟ್ ಮಾಡಿ. ಇದಿಷ್ಟು ನಿಮ್ಗೆ ಅವೇರ್ನೆಸ್ ಪರ್ಪಸ್ ವಿಡಿಯೋ ಆಗಿತ್ತು ಸ್ನೇಹಿತರೆ. ಮತ್ತು ನಿಮ್ದು ಏನೇ ಡೌಟ್ಸ್ ಇರಲಿ, ನಾನು ಡೌಟ್ಸನ್ನು ಸಾಲ್ವ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಡೈಲಿ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮ ಡೌಟ್ಸ್ನ ತೊಗೊಂಡು ಸಾಧ್ಯವಾದಷ್ಟು ಕಮೆಂಟ್ನಲ್ಲಿ ಆನ್ಸರ್ ಮಾಡ್ತೀನಿ. ಮತ್ತು ನೀವು ಅದೇ ಕ್ವಶನ್ ಕೇಳಿದಾಗ ಒಂದು ವೀಡಿಯೋಸನ್ನು ಮಾಡಿಬಿಡ್ತೀನಿ ಸ್ನೇಹಿತರೆ. ಹಾಗಾಗಿ ನಿಮ್ದು ಏನೇ ಡೌಟ್ಸ್ ಇರಲಿ ಸ್ನೇಹಿತರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ. ಆ ಡೌಟ್ಸನ್ನು ಕಮೆಂಟ್ ಬಾಕ್ಸ್ ಅಂತ ಒಂದಿರ್ತದೆ, ಆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಬರೆದು ಕಳಿಸಿ. ಮತ್ತು ನಿಮ್ಮದು 100% ಕನ್ಫರ್ಮೇಷನ್ ಆಗ್ತಿತ್ತು ಅಂದರೆ, ಆಗ್ತದೋ ಇಲ್ಲ ಹೆಂಗೆ ಗೊತ್ತಾಗಬೇಕು, ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಂದು ಇಷ್ಟಾಗಿದೆ ವಿತ್ ರಿಸರ್ವೇಷನ್. ಎಕ್ಸಾಂಪಲ್ ತೋರಿಸ್ತೀನಿ. ನಂದು 93% ಆಗಿದೆ, ಬೆಸ್ಕಾಮ್ಗೆ ಹಾಕಿದ್ದೀನಿ. ನಂದು ರಿಸರ್ವೇಷನ್ ಏನಿದೆ ಅಂತಂದರೆ SC ಕ್ಯಾಸ್ಟ್ ಇದೆ, ಮತ್ತು PDP ಇದೆ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀವಿ. ಈ ಥರದ್ದೆಲ್ಲ ತೊಗೊಂಡು ನೀವು ಕಮೆಂಟ್ ಬಾಕ್ಸಲ್ಲಿ ಈ ಥರದ್ದೆಲ್ಲ ಬರೀಬೇಕು. ಬಟ್ ಈ ಥರದ್ದೆಲ್ಲ ಮಿಸ್ ಮಾಡ್ಕೊಂಡು ಬರೋದ್ರಿ ಅಂತಂದರೆ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಒಂದು ಕಟ್ ಆಫ್ ವಿಡಿಯೋ ತರ್ತೀನಿ, ನೆಕ್ಸ್ಟ್ ಕಟ್ ಆಫ್ ವಿಡಿಯೋ ತರ್ತೀನಿ. ಎಲ್ಲ ತುಂಬ ಜನ ಕಾಯ್ದಿದ್ದೀರಿ, ಕಟ್ ಆಫ್ ವಿಡಿಯೋ ತೊಗೊಂಬನ್ನಿ ಸರ್. ಓಕೆ ತರ್ತೀನಿ, ಆದಷ್ಟು ಬೇಗ ತರ್ತೀನಿ. ಬಟ್ ಎಲ್ಲ ಹಿಂದಿಂದೆಲ್ಲ ಅನಾಲಿಸಿಸ್ ಮಾಡಿ, ಈ ವರ್ಷದ್ದೆಲ್ಲ ಕರೋನಾ ಬ್ಯಾಚ್ ಹುಡುಗರು ಅದನ್ನೆಲ್ಲ ನೋಡಿಬಿಟ್ಟು ಒಂದು ಕರೆಕ್ಟಾಗಿ ಮಾಹಿತಿ ತೊಗೊಂಬರ್ತೀನಿ. ಯಾಕಂದ್ರೆ ಸುಮ್ಮನೆ ಏನೂ ಹೇಳೋಕ್ಕಾಗಿಲ್ಲಲ್ಲ, ಹಾಗಾಗಿ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಆಗಿತ್ತು. ಮತ್ತು ನಿಮಗೆ ಯಾರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೊಸಬ್ರು ಯಾರು ಆಗಿದ್ದಂದರೆ ಸಬ್ಸ್ಕ್ರೈಬನ್ನು ಮಾಡಿ. ಸಬ್ಸ್ಕ್ರೈಬ್ ಫ್ರೀ ಇರ್ತದೆ ಸ್ನೇಹಿತರೆ, ಸಬ್ಸ್ಕ್ರೈಬನ್ನು ಮಾಡಿ ಅಷ್ಟೇ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ, ಒಂದು ಲೈಕನ್ನು ಒತ್ತಿ ಸ್ನೇಹಿತರೆ, ಒಂದು ಲೈಕ್. ಹೋಗುವಾಗ ಫ್ರೀಯಾಗಿ ಏನು ಕೊಡಬೇಕಂತಂದರೆ ಬರೀ ಒಂದು ಲೈಕ್ ಕೊಟ್ಟರೆ ಏನಾಗುತ್ತೆ, ನಮಗೊಂದು ಮೋಟಿವೇಶನ್ ಆಗುತ್ತೆ. ಸೊ ಮೋಟಿವೇಶನಿಂದ ಮತ್ತೆ ಹುರುಪಾಗಿ ವೀಡಿಯೋಸನ್ನು ಮಾಡ್ತಿರ್ತೀವಿ, ಇಲ್ಲಾಂದರೆ ಮತ್ತೆ ವೀಡಿಯೋಸನ್ನು ಬಿಡೋದಾಗುತ್ತೆ. ಓಕೆನೋ ಸ್ನೇಹಿತರೆ, ನಿಮ್ಮ ಇಷ್ಟ, ನಾವೇನು ಹೇಳೋಂಗಿಲ್ಲ. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನ ಮರಿಬೇಡಿ. ಯಾಕಂದರೆ ಒಂದು ಸ್ವಲ್ಪ ಅಳಿಲು ಸೇವೆ ಅಂತ ಏನಾರ ಅಂದ್ಕೊಳ್ಳಿ, ಅದನ್ನ ಮಾಡ್ತಿದ್ದೀವಿ. ಸಪೋರ್ಟ್ ಅನ್ನೋದು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓದ್ತಿದ್ರೆ ಈ ಥರದ್ದೆಲ್ಲ, ಸೊ ಅವ್ರಿಗೆ ಶೇರನ್ನು ಮಾಡಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದ.